ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿಯು ವಿಂಧ್ಯಾಚಲಕ್ಕೆ ತೆರಳಿದುದು, ವಿಂಧ್ಯನಲ್ಲಿ ನಾರದರು ಸುಮೇರುವಿನ ಮಹಿಮೆಯನ್ನು ಹೇಳಿದುದು, ವಿಂಧ್ಯನಿಂದ ಸೂರ್ಯನ ಮಾರ್ಗಾವರೋಧ, ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗುವುದು, ವಿಷ್ಣುವಿನ ಸಮ್ಮತಿಯಿಂದ ದೇವತೆಗಳು ಕಾಶಿಯಲ್ಲಿ ಅಗಸ್ತ್ಯ ಮುನಿಯಲ್ಲಿ ಶರಣಾದುದು, ಹಾಗೂ ಅಗಸ್ತ್ಯರ ಕೃಪೆಯಿಂದ ಸೂರ್ಯನ ದಾರಿಯು ಸುಗಮವಾದುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ಶ್ರೀದೇವಿಯು ಹೇಳಿದಳು, ಮಹಾಬಾಹು ಭೂಪಾಲನೆ, ಸ್ವಯಂಭುವ ಮನುವನ್ನು ಕುರಿತು ಹೇಳುತ್ತಿರುವುದು. ಮನುಜಾಧಿಪನೆ, ನಿನ್ನ ಪ್ರಾರ್ಥನೆಯಂತೆ ಎಲ್ಲವೂ ನಡೆಯುವುದು. ಪ್ರಧಾನ ದೈತ್ಯರನ್ನು ಸಂಹಾರ ಮಾಡುವುದೇ ನನ್ನ ಸ್ವಾಭಾವಿಕ ಗುಣವಾಗಿದೆ. ನನ್ನ ಶಕ್ತಿಯು ಎಂದಿಗೂ ವಿಫಲವಾಗಲಾರದು. ನೀನು ಮಾಡಿದ ವಾಗ್ಭವ ಮಂತ್ರದ ಜಪ ಮತ್ತು ತಪಸ್ಸು, ಇದರಿಂದ ನಾನು ನಿನ್ನ ಮೇಲೆ ಪರಮ ಸಂತುಷ್ಟಳಾಗಿರುವೆ. ನಿನ್ನ ರಾಜ್ಯವು ನಿಷ್ಕಂಟಕವಾಗಿರಲಿ. ವಂಶದ ವೃದ್ಧಿಗೊಳಿಸುವ ಪುತ್ರರು ಹುಟ್ಟುವರು. ವತ್ಸ, ನನ್ನಲ್ಲಿ ನಿನ್ನ ಭಕ್ತಿಯು ದೃಢವಾಗಿದ್ದು ಅಂತ್ಯದಲ್ಲಿ ಪರಮ ಪದವನ್ನು ಪಡೆಯುವೆ. ಹೀಗೆ ಮಹಾತ್ಮ ಸ್ವಯಂಭುವ ಮನುವಿಗೆ ವರವನ್ನು ಕೊಟ್ಟು ಭಗವತಿ ಮಹಾದೇವಿಯು ಮನುವು ನೋಡುತ್ತಿರುವಂತೆಯೇ ವಿಂಧ್ಯಾಚಲಕ್ಕೆ ತೆರಳಿದಳು. ಈ ವಿಂಧ್ಯಾಚಲವು ಸೂರ್ಯನ ದಾರಿಯನ್ನು ತಡೆಯಲು ಆಕಾಶದವರೆಗೆ ಬೆಳೆದಾಗ ಅವನನ್ನು ತಡೆಯಲು ಅಗಸ್ತ್ಯರು ಮುಂದಾದರು. ಮುನಿವರನೇ, ವರವನ್ನು ಕೊಡುವಂತಹ ಆ ಭಗವತಿಯೇ ವಿಂಧ್ಯವಾಸಿನಿಯಾಗಿರುವಳು. ಆಕೆಯು ಭಗವಾನ್ ಶ್ರೀಕೃಷ್ಣನ ಅನುಜೆಯಾಗಿದ್ದು ಸಮಸ್ತ ಪ್ರಾಣಿಗಳಲ್ಲಿ ಪೂಜ್ಯಳಾಗಿ ಆ ಪರ್ವತ ಶೋಭೆಯನ್ನು ಹೆಚ್ಚಿಸಿರುವಳು. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಆ ವಿಂಧ್ಯಾಚಲವು ಯಾರು? ಏಕೆ ಅವನು ಆಕಾಶದವರೆಗೆ ಬೆಳೆದನು? ಸೂರ್ಯನ ದಾರಿಯನ್ನು ಅವನು ಏಕೆ ತಡೆದನು? ಆ ಅತಿ ಎತ್ತರದ ಪರ್ವತವನ್ನು ಅಗಸ್ತ್ಯರು ತಡೆದು ಮುಂದೆ ಬೆಳೆಯದಂತೆ ಏಕೆ ತಡೆದರು? ಇದೆಲ್ಲ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳಿರ, ಎಲ್ಲ ಪರ್ವತಗಳಲ್ಲಿ ಶ್ರೇಷ್ಠ ವಿಂಧ್ಯಾಚಲ ಎಂಬ ಪರ್ವತವಿತ್ತು. ಅದರ ಮೇಲೆ ದೊಡ್ಡ ದೊಡ್ಡ ವನಗಳಿದ್ದು ಅನೇಕ ವೃಕ್ಷಗಳಿಂದ, ಹೂವುಗಳು ತುಂಬಿದ ಬಳ್ಳಿಗಳಿಂದ ಅದು ಮುಚ್ಚಿ ಹೋಗಿದ್ದಿತು. ಜಿಂಕೆ, ವಾರಾಹ, ಮಹಿಷ, ಹುಲಿ, ಶಾರ್ದೂಲ, ವಾನರ, ಮೊಲ, ಕರಡಿ, ನರಿ ಇವು ಅತ್ಯಂತ ಹೃಷ್ಟ ಪುಷ್ಟರಾದ ಚಂಚಲ ವನ್ಯ ಮೃಗಗಳು ಪರ್ವತದಲ್ಲಿ ಎಲ್ಲೆಡೆ ಸಂಚರಿಸುತ್ತಿದ್ದವು. ನದಿ ನದಗಳ ನೀರಿನಿಂದ ಅದು ವ್ಯಾಪ್ತವಾಗಿತ್ತು. ದೇವತೆಗಳು, ಗಂಧರ್ವರು, ಕಿನ್ನರ, ಅಪ್ಸರೆಯರು ಹಾಗೂ ಎಲ್ಲರಿಗೆ ಮನೋಭಿಲಾಷಿತ ಫಲಗಳನ್ನು ಕೊಡುವ ವೃಕ್ಷಗಳು ಆ ವಿಂಧ್ಯಗಿರಿಯನ್ನು ಸುಶೋಭಿತಗೊಳಿಸಿದ್ದವು. ಒಮ್ಮೆ ದೇವರ್ಷಿ ನಾರದರು ಸಂತೋಷದಿಂದ ಸ್ವೇಚ್ಛೆಯಿಂದ ಭೂಮಂಡಲದಲ್ಲಿ ಸಂಚರಿಸುತ್ತಾ ಆ ಸರ್ವಗುಣ ಸಂಪನ್ನ ವಿಂಧ್ಯಾಚಲಕ್ಕೆ ಬಂದರು. ದೇವರ್ಷಿಗಳನ್ನು ನೋಡಿ ಬುದ್ಧಿವಂತ ವಿಂಧ್ಯಾಚಲವು ಕೂಡಲೇ ಎದ್ದು ಮುನಿಗಳಿಗೆ ಉತ್ತಮಾಸನವಿತ್ತು ವಾದ್ಯ ಅರ್ಘ್ಯಗಳಿಂದ ಪೂಜಿಸಿದನು. ನಾರದರು ಸುಖಾಸೀನರಾದಾಗ ಪರ್ವತರಾಜನು ಅವರಲ್ಲಿ ನುಡಿದನು. ವಿಂಧ್ಯಾಚಲವು ಕೇಳಿತು, ದೇವರ್ಷಿಗಳೇ, ಶ್ರೇಷ್ಠರಾದ ತಮ್ಮ ಆಗಮನವು ಎಲ್ಲಿಂದಾಯಿತು? ತಿಳಿಸಿರಿ. ನಿಮ್ಮ ಆಗಮನದಿಂದ ನಾನು ಪವಿತ್ರನಾದೆ. ಸೂರ್ಯನು ಜಗತ್ತಿನ ಕಲ್ಯಾಣಕ್ಕಾಗಿ ಭ್ರಮಣ ಮಾಡುವಂತೆಯೇ ನಿಮ್ಮ ಭ್ರಮಣವು ದೇವತೆಗಳಿಗೆ ಅಭಯ ಕರುಣಿಸಲೆಂದೇ ಇರುವುದು. ನಾರದರೆ, ತಾವು ತಮ್ಮ ಮನಸ್ಸಿನ ಮಾತನ್ನು ತಿಳಿಸುವ ಕೃಪೆ ಮಾಡಬೇಕು. ನಾರದರು ಹೇಳಿದರು, ಪರ್ವತರಾಜನೇ, ಈಗ ನಾನು ಸುಮೇರುಗಿರಿಯಿಂದ ಬಂದಿರುವೆನು. ಅಲ್ಲಿ ನಾನು ಇಂದ್ರ, ಅಗ್ನಿ, ಯಮ, ವರುಣ ಹೀಗೆ ಬಹಳ ಲೋಕಗಳನ್ನು ನೋಡಿದೆ. ಸಮಸ್ತ ಲೋಕಪಾಲಕರ ಅಸಂಖ್ಯ ಭವನಗಳು ಎಲ್ಲೆಡೆ ನನಗೆ ಕಂಡು ಬಂದವು. ಪರ್ವತರಾಜ ವಿಂಧ್ಯನೇ, ಅಲ್ಲಿ ನಾನು ನಾನಾ ಪ್ರಕಾರದ ಭೋಗಗಳನ್ನು ಕರುಣಿಸುವ ದೇವತೆಗಳನ್ನು ನೋಡಿದೆ. ಅನಂತರ ನಾರದರು ಹಿಮಾಲಯ ಮತ್ತು ಮೇರು ಪರ್ವತಗಳನ್ನು ಬಹಳವಾಗಿ ಪ್ರಶಂಸಿಸಿದರು. ಅದನ್ನು ಕೇಳಿ ವಿಂಧ್ಯನ ಮನಸ್ಸಿನಲ್ಲಿ ಈರ್ಷ್ಯ ಉಂಟಾಯಿತು. ಸೂತ ಪುರಾಣಿಕರು ಹೇಳಿದರು, ಋಷಿಗಳಿರ, ವಿಂಧ್ಯಗಿರಿಯಲ್ಲಿ ಹೀಗೆ ಹೇಳಿ ಪರಮ ಸ್ವತಂತ್ರ ದೇವರ್ಷಿ ನಾರದರು ಬ್ರಹ್ಮಲೋಕಕ್ಕೆ ತೆರಳಿದರು. ಆದರೆ ವಿಂಧ್ಯನ ಮನಸ್ಸಿನಲ್ಲಿ ಚಿಂತೆ ಆವರಿಸಿತು. ಕಾಮನೆ ಮತ್ತು ಈರ್ಷ್ಯಗಳಿಂದ ಪಾಪ ಬುದ್ಧಿಯು ಉಂಟಾಗುತ್ತದೆ. ಆದ್ದರಿಂದ ವಿಂಧ್ಯನ ಮನಸ್ಸಿನಲ್ಲಿ ದೂಷಿತ ಬುದ್ಧಿಯು ಉದಿಸಿತು. ಅವನು ಯೋಚಿಸುತ್ತಾನೆ, ಈ ಸೂರ್ಯನು ಗ್ರಹ ನಕ್ಷತ್ರಗಳಿಂದ ಕೂಡಿ ಸುಮೇರುಗಿರಿಯ ಪ್ರದಕ್ಷಿಣೆ ಮಾಡುವನು.
ಇದೇ ಕಾರಣದಿಂದ ಈ ಪರ್ವತವು ತನ್ನನ್ನು ಸರ್ವಶ್ರೇಷ್ಠನೆಂದು ತಿಳಿಯುವುದು. ಈಗ ನಾನು ನನ್ನ ಎತ್ತರವಾದ ಶೃಂಗಗಳಿಂದ ಸೂರ್ಯನ ದಾರಿಯನ್ನು ತಡೆದು ಬಿಡುತ್ತೇನೆ. ಆಗ ತಡೆದ ಸೂರ್ಯನು ಹೇಗೆ ಅದರ ಅಂದರೆ ಆ ಮೇರುಗೆರೆಯ ಪರಿಕ್ರಮಣ ಮಾಡುವನು ನೋಡುತ್ತೇನೆ. ಹೀಗೆ ನಾನು ಸೂರ್ಯನ ಮಾರ್ಗವನ್ನು ತಡೆದು ಬಿಟ್ಟರೆ ನಿಶ್ಚಯವಾಗಿಯೂ ಸುಮೇರು ಪರ್ವತದ ಅಭಿಮಾನ ನುಚ್ಚು ನೂರಾಗುವುದು. ಹೀಗೆ ವಿಚಾರ ಮಾಡಿ ವಿಂಧ್ಯಗಿರಿಯು ತನ್ನ ಶಿಖರಗಳನ್ನು ಆಕಾಶದಲ್ಲಿ ಹರಡಿದನು. ಅವನು ಅತಿ ಎತ್ತರ ಶೃಂಗಗಳಿಂದ ಸೂರ್ಯನ ಮಾರ್ಗವನ್ನು ತಡೆದು ಸೂರ್ಯನು ಯಾವಾಗ ಉದಯಿಸುವನು ಎಂದು ಪ್ರತೀಕ್ಷೆ ಮಾಡತೊಡಗಿದನು. ಹೀಗೆ ವಿಚಾರ ಮಾಡುತ್ತಾ ರಾತ್ರಿಯು ಕಳೆದು ಹೋಯಿತು. ವಿಮಲ ಪ್ರಭಾತ ಸಮಯ ಬಂದು ಸೂರ್ಯನು ತನ್ನ ಕಿರಣಗಳಿಂದ ಅಂಧಕಾರವನ್ನು ದೂರಗೊಳಿಸತೊಡಗಿದನು. ಉದಯಾಚಲದಲ್ಲಿ ಉದಯವಾದ್ದರಿಂದ ಅವನ ದರ್ಶನವಾಯಿತು. ಅವನ ಶುಭ ಕಿರಣಗಳಿಂದ ಆಕಾಶವು ಪ್ರಕಾಶಿತವಾಯಿತು. ಕಮಲಗಳು ಅರಳಿ ಕುಮುದಗಳು ಮುದುಡಿಕೊಂಡವು. ಸಮಸ್ತ ಪ್ರಾಣಿಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತತ್ಪರರಾದರು. ಪರಾಹ್ನ ಅಪರಾಹ್ನ ಮಧ್ಯಾಹ್ನ ವಿಭಾಗದಿಂದ ದೇವತೆಗಳಿಗಾಗಿ ಹವ್ಯ ಕವ್ಯ ಹಾಗೂ ಭೂತಬಲಿ ಮೊದಲಾದವನ್ನು ಸಂವರ್ಧನ ಮಾಡುತ್ತಾ ಪ್ರಕಾಶಮಾನ ಸೂರ್ಯನು ಕ್ರಮವಾಗಿ ವಿಯೋಗಿನಿ ಪ್ರಾಚಿ ಅಗ್ನಿ ದಿಶೆಗಳಿಗೆ ಆಶ್ವಾಸನೆಯನ್ನಿತ್ತು ದಕ್ಷಿಣ ದಿಕ್ಕಿಗೆ ಪ್ರಸ್ಥಾನ ಮಾಡಿದನು. ತ್ಯಜಿಸಿದ ದಿಕ್ಕುಗಳು ಹೀಗೆ ವಿಯೋಗಾಗ್ನಿಯಿಂದ ವಿರಹಾತುರ ಕಾಮಿನಿಯರಂತೆ ಸಂತಪ್ತವಾದವು. ಆದರೆ ಸೂರ್ಯನು ಮುಂದೆ ಹೋಗದಾದನು. ಸುಮೇರುವಿನೊಡನೆ ಸ್ಪರ್ಧೆಯಿಂದ ವಿಂಧ್ಯ ಪರ್ವತವು ಅವನ ದಾರಿಯನ್ನು ತಡೆದಿರುವನು ಎಂದು ತಿಳಿಯಿತು. ಸೂರ್ಯನು ಚಿಂತಿಸತೊಡಗಿದನು. ಆದರೆ ಅವನಿಗೆ ದಾರಿ ಸಿಗಲಿಲ್ಲ. ಹೀಗೆ ಅವನು ನಿಂತು ಬಿಟ್ಟಾಗ ಜಗತ್ತು ಸ್ವಾಹ ಸ್ವಧಾಗಳಿಂದ ರಹಿತವಾಯಿತು. ಪಶ್ಚಿಮ ದಕ್ಷಿಣದ ಪ್ರಾಣಿಗಳು ನಿದ್ರೆಯಲ್ಲಿ ಮುಳುಗಿದ್ದರು, ಏಕೆಂದರೆ ಅವರಿಗೆ ಇನ್ನೂ ರಾತ್ರಿಯೇ ನಡೆಯುತ್ತಿತ್ತು. ಹೀಗೆಯೇ ಪೂರ್ವ ಉತ್ತರದ ಪ್ರಾಣಿಗಳು ಸೂರ್ಯನ ತೀಕ್ಷ್ಣ ತಾಪದಿಂದ ಸುಡುತ್ತಿದ್ದರು. ಆಗ ಎಷ್ಟೋ ಪ್ರಾಣಿಗಳು ಮೃತ್ಯು ಮುಖವಾದವು, ಎಷ್ಟೋ ನಾಶವಾಗಿ ಎಷ್ಟೋ ಜನರ ಅಂಗಭಂಗಗಳಾದವು. ಹೀಗೆ ಪ್ರಜೆಗೆ ಅಸಮಯದಲ್ಲಿ ವಿನಾಶದ ಕಾಲವು ಉಪಸ್ಥಿತವಾಯಿತು. ಸಮಸ್ತ ಜಗತ್ತಿನಲ್ಲಿ ಹಾಹಾಕಾರವೆದ್ದಿತು. ಪಿತೃಗಳ ಎಲ್ಲ ಶ್ರಾದ್ದ ತರ್ಪಣಗಳು ನಿಂತು ಹೋದವು. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳಿರ, ಹೀಗೆ ಜಗತ್ತು ಉಪದ್ರವಗ್ರಸ್ತವಾದಾಗ ಇಂದ್ರಾದಿ ಸಮಸ್ತ ದೇವತೆಗಳು ಬ್ರಹ್ಮದೇವರನ್ನು ಮುಖಂಡರನ್ನಾಗಿಸಿ ಭಗವಾನ್ ಶಂಕರನಿಗೆ ಶರಣಾದರು. ಅನಂತರ ಭಗವಾನ್ ಶಂಕರನ ಸಮ್ಮತಿಯಿಂದ ಇಂದ್ರ ಬ್ರಹ್ಮಾದಿ ಸಮಸ್ತ ದೇವತೆಗಳು ರುದ್ರನನ್ನು ಮುಂದಿರಿಸಿಕೊಂಡು ನಡುಗುತ್ತಾ ಭಗವಾನ್ ವಿಷ್ಣುವಿನ ಬಳಿಗೆ ವೈಕುಂಠಕ್ಕೆ ತೆರಳಿದರು. ಸೂತ ಪುರಾಣಿಕರು ಹೇಳಿದರು, ಋಷಿಗಳೇ, ದೇವತೆಗಳು ವೈಕುಂಠಕ್ಕೆ ಹೋಗಿ ಲಕ್ಷ್ಮೀಕಾಂತ ದೇವಾಧಿದೇವ ಭಗವಾನ್ ಶ್ರೀಹರಿಯನ್ನು ದರ್ಶಿಸಿದರು. ಆಗ ಕಮಲಾಕ್ಷ ಜಗದ್ಗುರು ಭಗವಾನ್ ವಿಷ್ಣು ತನ್ನ ದಿವ್ಯ ಶಕ್ತಿ ಮಹಾಲಕ್ಷ್ಮಿಯೊಂದಿಗೆ ಶೋಭಿಸುತ್ತಿದ್ದನು. ದೇವತೆಗಳು ಗದ್ಗದರಾಗಿ ಭಕ್ತಿಯಿಂದ ಸ್ತೋತ್ರವನ್ನು ಉಚ್ಚರಿಸುತ್ತಾ ಸ್ತುತಿಸಿದರು. ದೇವತೆಗಳು ಹೇಳುತ್ತಾರೆ, ವಿಷ್ಣು ರಮೇಶನೇ, ನಿನಗೆ ಜಯವಾಗಲಿ. ನೀನು ಆದಿಪುರುಷ ಹಾಗೂ ಎಲ್ಲರ ಪೂರ್ವಜನಾಗಿರುವೆ. ದೈತ್ಯಾರಿಯೇ, ನೀನು ಕಾಮದೇವನ ಪಿತನು. ಅಖಿಲ ಕಾಮನೆಗಳ ಫಲವನ್ನು ಕರುಣಿಸುವ ಗೋವಿಂದ ಎಂಬ ನಾಮದಿಂದ ಪ್ರಸಿದ್ಧನಾಗಿರುವೆ. ನೀನು ಮಹಾವಾರಾಹ ಹಾಗೂ ಮಹಾಯಜ್ಞದ ರೂಪವನ್ನು ಧರಿಸಿದ್ದೆ. ಮಹಾವಿಷ್ಣು, ನೀನು ಧ್ರುವೇಶ ಹಾಗೂ ಜಗತ್ತಿನ ಉತ್ಪತ್ತಿಯ ಆದಿ ಕಾರಣನಾಗಿರುವೆ. ಮತ್ಸ್ಯಾವತಾರ ಮಾಡಿ ವೇದಗಳನ್ನು ಉದ್ಧರಿಸಿದೆ. ಜಗತ್ಪ್ರಭು, ಸತ್ಯವ್ರತದಲ್ಲಿ ನಿಶ್ಚಲನಾಗಿರುವ ಮತ್ಸ್ಯ ರೂಪಧಾರಿ ಶ್ರೀಹರಿಯಾದ ನಿನಗೆ ನಮಸ್ಕಾರಗಳು. ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ದಯಾಸಾಗರ ದೈತ್ಯಾರಿಯೇ, ನಿನಗೆ ಜಯವಾಗಲಿ. ಅಮೃತವನ್ನು ದೊರಕಿಸಿಕೊಡುವ ಪ್ರಭು, ಕೂರ್ಮ ರೂಪಧಾರಿಯಾದ ನಿನಗೆ ನಮಸ್ಕಾರ. ಆದಿದೈತ್ಯ ಹಿರಣ್ಯಾಕ್ಷನನ್ನು ವಧಿಸಲಿಕ್ಕಾಗಿ ಸೂಕರ ರೂಪಧಾರಿ ಭಗವಂತನಾದ ನಿನಗೆ ಜಯವಾಗಲಿ. ಪೃಥಿವಿಯ ಉದ್ಧಾರಕ್ಕಾಗಿ ಉದ್ಯೋಗಶೀಲ ಭಗವಾನ್ ವರಾಹನಾದ ನಿನಗೆ ನಮಸ್ಕಾರ. ನರಸಿಂಹ ಅವತಾರವೆತ್ತಿ ಮಹಾದೈತ್ಯ ಹಿರಣ್ಯಕಶಿಪುವನ್ನು ಉಗುರುಗಳಿಂದ ವಿದೀರ್ಣಗೊಳಿಸಿದ ಭಗವಾನ್ ನರಸಿಂಹನಿಗೆ ನಮಸ್ಕಾರ. ತ್ರಿಲೋಕದ ಐಶ್ವರ್ಯದಿಂದ ಮೋಹಿತನಾಗಿದ್ದ ಬಲಿರಾಜನ ಸಂಪತ್ತನ್ನು ನೀನು ವಾಮನನಾಗಿ ಕಸಿದುಕೊಂಡಿರುವೆ. ಆ ವಾಮನ ರೂಪಧಾರಿ ಭಗವಂತನಿಗೆ ನಮಸ್ಕಾರಗಳು. ದುಷ್ಟ ಕ್ಷತ್ರಿಯರನ್ನು ಸಂಹರಿಸುವ ಉದ್ದೇಶದಿಂದ ನೀನು ಜಮದಗ್ನಿ ರೇಣುಕೆಯರಲ್ಲಿ ಪ್ರಕಟನಾದೆ. ಕಾರ್ತವೀರ್ಯನಲ್ಲಿ ನಿನಗೆ ಘೋರ ಶತ್ರುತ್ವವಿತ್ತು.
ಅಂತಹ ಪರಶುರಾಮ ಅವತಾರನಾದ ನಿನಗೆ ನಮಸ್ಕಾರ. ಪುಲಸ್ತ್ಯನಂದನ ದುರಾಚಾರಿ ರಾವಣನ ಶಿರವನ್ನು ತರಿಯಲು ಪರಮ ಕುಶಲ ಹಾಗೂ ಅನಂತ ಪರಾಕ್ರಮಿ ಭಗವಾನ್ ದಾಶರಥಿ ರಾಮನಾದ ನಿನಗೆ ನಮಸ್ಕಾರ. ಪ್ರಭು, ಕಂಸ ದುರ್ಯೋಧನಾದಿ ರಾಕ್ಷಸರು ರಾಜರಿಗೆ ಕಳಂಕಪ್ರಾಯರಾಗಿದ್ದರು. ಅವರ ಭಾರದಿಂದ ಭೂಮಿಯು ಅದುಮಲ್ಪಟ್ಟಿತ್ತು. ಮಹಾಪ್ರಭುವಾದ ನೀನು ಆ ದುಷ್ಟರನ್ನು ಸಂಹಾರ ಮಾಡಿದೆ. ನಿನ್ನಿಂದಾಗಿ ಧರ್ಮದ ಸ್ಥಾಪನೆಯಾಯಿತು, ಪಾಪದ ಅಂತ್ಯವಾಯಿತು. ವಿಭೋ, ಅಂತಹ ಭಗವಾನ್ ಶ್ರೀಕೃಷ್ಣ ಸ್ವರೂಪಕ್ಕೆ ನಮಸ್ಕಾರ. ಭಗವಂತ, ನಿಂದಿತ ಯಜ್ಞದ ಉಚ್ಛೇದ ಮಾಡಿ ಪಶು ಹಿಂಸೆಯನ್ನು ತಡೆಯಲಿಕ್ಕಾಗಿ ನೀನು ಬೌದ್ಧಾವತಾರವನ್ನು ಧರಿಸಿರುವೆ. ಆ ಬುದ್ಧ ರೂಪಧಾರಿ ಭಗವಂತನಾದ ನಿನಗೆ ನಮಸ್ಕಾರ. ಪ್ರಭು, ಅಖಿಲ ಜಗತ್ತು ಮ್ಲೇಚ್ಛಮಯವಾದಾಗ ದುರಾಚಾರಿ ರಾಜರು ಪ್ರಜೆಗಳನ್ನು ಪೀಡಿಸುತ್ತಿದ್ದರು. ಅಂತಹ ಸ್ಥಿತಿಯಲ್ಲಿ ನೀನು ಕಲ್ಕಿ ರೂಪದಿಂದ ಅವತರಿಸಿದ ದೇವಾದಿದೇವನಾದ ನಿನಗೆ ನಮಸ್ಕಾರಗಳು. ನಿನ್ನ ಈ 10 ಅವತಾರಗಳು ಭಕ್ತರನ್ನು ರಕ್ಷಿಸಲಿಕ್ಕಾಗಿ ಮತ್ತು ದುಷ್ಟರ ಸಂಹಾರಕ್ಕಾಗಿಯೇ ಆಗಿರುವುದು. ಆದ್ದರಿಂದ ನೀನು ಸರ್ವ ದುಃಖಹಾರಿ ಎನಿಸಿರುವೆ. ಭಕ್ತರ ಸಂಕಟಗಳನ್ನು ದೂರಗೊಳಿಸಲಿಕ್ಕಾಗಿಯೇ ನೀನು ಮೋಹಿನಿ ಎಂಬ ಸ್ತ್ರೀಯಾದೆ. ಹಾಗೆಯೇ ಜಲಜಂತು ಹಂಸ ರೂಪವನ್ನು ಧರಿಸಿದ ನಿನಗೆ ಜಯವಾಗಲಿ. ಪ್ರಭು, ನೀನಲ್ಲದೆ ಬೇರೆ ಯಾರು ದಯಾಸಾಗರ ಇರಬಲ್ಲರು? ಹೀಗೆ ದೇವಾಧಿದೇವ ಪೀತಾಂಬರಧಾರಿ ಭಗವಾನ್ ಶ್ರೀಹರಿಯನ್ನು ಸ್ತುತಿಸಿ ಆ ಎಲ್ಲ ಪ್ರಧಾನ ದೇವತೆಗಳು ಭಕ್ತಿಯಿಂದ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರ ಸ್ತುತಿಯನ್ನು ಕೇಳಿ ಗದಾಧಾರಿ ಭಗವಾನ್ ಪುರುಷೋತ್ತಮನು ಪ್ರಸನ್ನನಾದನು. ಹರ್ಷಿತನಾಗಿ ನೆರೆದ ದೇವತೆಗಳಲ್ಲಿ ಇಂತೆಂದನು. ಭಗವಂತನು ಹೇಳಿದನು, ದೇವತೆಗಳಿರ, ನಾನು ನಿಮ್ಮ ಸ್ತುತಿಯಿಂದ ಪ್ರಸನ್ನನಾಗಿರುವೆ. ಈಗ ನೀವು ದುಃಖಿಸಬೇಡಿರಿ. ನಾನು ನಿಮ್ಮ ಅತ್ಯಂತ ದುಸ್ಸಹ ದುಃಖವನ್ನು ದೂರಗೊಳಿಸುವೆನು. ದೇವತೆಗಳಿರ, ನೀವು ನನ್ನಲ್ಲಿ ಪರಮ ದುರ್ಲಭ ವರವನ್ನು ಕೇಳಿಕೊಳ್ಳಿ. ಈ ಸ್ತುತಿಯಿಂದಾಗಿ ನಾನು ಪರಮ ಪ್ರಸನ್ನನಾಗಿ ನಿಮಗೆ ವರವನ್ನು ಕೊಡಲು ಮುಂದಾಗಿರುವೆನು. ದೇವತೆಗಳಿರ, ಪ್ರಾತಃ ಕಾಲ ಎದ್ದು ಈ ಸ್ತೋತ್ರವನ್ನು ಪಠಿಸುವವನಿಗೆ ನನ್ನ ಕುರಿತು ಅಪಾರ ಶ್ರದ್ಧೆ ಉಂಟಾದೀತು. ಶೋಕವು ಎಂದು ಅವನನ್ನು ಸ್ಪರ್ಶಿಸಲಾರದು. ದರಿದ್ರತೆಯು ಅವನ ಮೇಲೆ ಆಕ್ರಮಿಸಲಾರದು. ಅವನಿಗೆ ಯಾವುದೇ ವ್ಯಾಧಿಯೂ ಬರಲಾರದು. ವೇತಾಳ, ಗ್ರಹರು ಮತ್ತು ಬ್ರಹ್ಮರಾಕ್ಷಸರು ಅವನನ್ನು ಕಾಡಲಾರವು. ವಾತ, ಪಿತ್ತ, ಕಫ ಸಂಬಂಧಿ ಕಾಯಿಲೆಗಳು ಮುತ್ತಲಾರವು. ಎಂದಿಗೂ ಅವನ ಅಕಾಲ ಮೃತ್ಯು ಆಗಲಾರದು. ಸಂತಾನಗಳು ದೀರ್ಘ ಜೀವಿಗಳಾಗುವವು. ಈ ಸ್ತೋತ್ರವನ್ನು ಪಠಿಸುವ ಪುಣ್ಯಾತ್ಮನ ಮನೆಯಲ್ಲಿ ಸುಖ ಭೋಗಾದಿ ವಸ್ತುಗಳು ಸದಾ ಉಪಸ್ಥಿತವಾಗುವವು. ಹೆಚ್ಚೇನು ಹೇಳಲಿ, ಈ ಸ್ತೋತ್ರವು ಸಮಸ್ತ ಅರ್ಥಗಳ ಪರಮ ಸಾಧಕವಾಗಿದೆ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಮನುಷ್ಯರಿಗೆ ಭುಕ್ತಿ ಮುಕ್ತಿ ಸುಲಭವಾಗುತ್ತದೆ. ದೇವತೆಗಳಿರ, ನಿಮಗಿರುವ ದುಃಖವನ್ನು ಸಂದೇಹ ಬಿಟ್ಟು ತಿಳಿಸಿರಿ. ನಾನು ನಿಮ್ಮ ದುಃಖವನ್ನು ದೂರಗೊಳಿಸುವೆನು. ಹೀಗೆ ಭಗವಾನ್ ಶ್ರೀಹರಿಯ ವಚನವನ್ನು ಕೇಳಿ ದೇವತೆಗಳಿಗೆ ಸಂತೋಷವಾಯಿತು. ಅವರು ಪುನಃ ಭಗವಾನ್ ವೃಷಾಕಪಿಯಲ್ಲಿ ಹೇಳತೊಡಗಿದರು. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳಿರ, ಭಗವಾನ್ ಲಕ್ಷ್ಮೀಕಾಂತ ಶ್ರೀಹರಿಯು ಆಶ್ವಾಸನೆಯನ್ನು ಕೊಟ್ಟನು. ಅವರೆಲ್ಲರೂ ಅತ್ಯಂತ ಪ್ರಸನ್ನರಾಗಿ ಭಗವಂತನಲ್ಲಿ ಇಂತೆಂದರು. ದೇವತೆಗಳು ಹೇಳುತ್ತಾರೆ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ದೇವಾಧಿದೇವ ಭಗವಾನ್ ಮಹಾವಿಷ್ಣುವೇ, ಈಗ ವಿಂಧ್ಯ ಪರ್ವತವು ಸೂರ್ಯನ ಮಾರ್ಗವನ್ನು ಅಡ್ಡಗಟ್ಟಿ ನಿಂತಿದೆ. ಮಹಾವಿಭೋ, ಅವನಿಂದ ಸೂರ್ಯನ ಮಾರ್ಗವು ತಡೆದಿದ್ದರಿಂದ ನಮಗೆ ಹವಿರ್ಭಾಗ ಸಿಗುವುದು ದುರ್ಲಭವಾಗಿದೆ. ಆದ್ದರಿಂದ ಈಗ ನಾವು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಭಗವಾನ್ ಶ್ರೀಹರಿಯು ಹೇಳಿದನು, ಮಹಾನುಭಾವ ದೇವತೆಗಳಿರ, ಅಖಿಲ ಜಗತ್ತಿನ ಜನನಿ ಹಾಗೂ ಕುಲದ ವೃದ್ಧಿ ಮಾಡುವ ಭಗವತಿ ಆರ್ಯಾದೇವಿಯ ಉಪಾಸಕ ಪರಮ ತೇಜಸ್ವಿ ಅಗಸ್ತ್ಯ ಮುನಿಗಳು ಈಗ ಕಾಶಿಯಲ್ಲಿ ವಿರಾಜಮಾನರಾಗಿದ್ದಾರೆ. ವಿಂಧ್ಯ ಪರ್ವತದ ಉತ್ಕರ್ಷವನ್ನು ಅವರೇ ತಡೆಯಬಲ್ಲರು. ದೇವತೆಗಳಿರ, ಕಾಶಿಯು ಶ್ರೇಯಸ್ಸನ್ನು ಕರುಣಿಸಲು ಸರ್ವೋತ್ತಮ ಸ್ಥಾನವಾಗಿದೆ. ನೀವು ಅಲ್ಲಿಗೆ ಹೋಗಿ ಪರಮ ಪ್ರತಾಪಿ ದ್ವಿಜವರ್ಯ ಅಗಸ್ತ್ಯರನ್ನು ಪ್ರಸನ್ನಗೊಳಿಸಿ ಈ ವಿಷಯಕ್ಕಾಗಿ ಯಾಚಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳಿರ, ಹೀಗೆ ಭಗವಾನ್ ವಿಷ್ಣುವಿನಿಂದ ಆದೇಶವನ್ನು ಪಡೆದು ಆ ಪ್ರಧಾನ ದೇವತೆಗಳು ಸಂದೇಹರಹಿತರಾಗಿ ಕಾಶಿಗೆ ತೆರಳಿದರು.
ಮಣಿಕರ್ಣಿಕ ಘಟ್ಟದಲ್ಲಿ ಭಕ್ತಿಯಿಂದ ಗಂಗಾ ಸ್ನಾನ ಮಾಡಿದರು. ಬಳಿಕ ಅವರು ಮುನಿವರ ಅಗಸ್ತ್ಯರ ಪವಿತ್ರ ಆಶ್ರಮಕ್ಕೆ ಹೋದರು. ಅಗಸ್ತ್ಯರು ತಮ್ಮ ಆಶ್ರಮದಲ್ಲಿ ವಿರಾಜಿಸುತ್ತಿದ್ದರು. ಸಮಸ್ತ ದೇವತೆಗಳು ದಂಡವತ್ ನಮಸ್ಕಾರ ಮಾಡಿ ಪದೇ ಪದೇ ವಂದಿಸಿಕೊಂಡರು. ದೇವತೆಗಳು ಹೇಳಿದರು, ಭೂಸುರನೇ, ತಾವು ದ್ವಿಜರ ಒಡೆಯರು, ಮಾನ್ಯರು, ಪೂಜ್ಯರು ಆಗಿರುವಿರಿ. ನೀವು ಪ್ರವಾತಾಪಿಯ ಬಲವನ್ನು ಮುರಿದಿರಿ. ಘಟದಿಂದ ಪ್ರಕಟರಾದ ನಿಮಗೆ ನಮಸ್ಕಾರಗಳು. ಪೂಜ್ಯ ಅಗಸ್ತ್ಯರೇ, ತಾವು ಲೋಪಾಮುದ್ರೆಯ ಪ್ರಾಣನಾಥರು. ಮಿತ್ರ ವರುಣರಿಂದ ಪ್ರಕಟರಾಗಿ ಸಮಸ್ತ ವಿದ್ಯೆಗಳ ಭಂಡಾರ ಹಾಗೂ ಶಾಸ್ತ್ರ ಯೋನಿಗಳಾಗಿರುವಿರಿ. ತಮಗೆ ನಮಸ್ಕಾರಗಳು. ತಮ್ಮ ಉದಯವಾಗುತ್ತಲೇ ನದಿಗಳು ಸ್ವಚ್ಛವಾಗುತ್ತವೆ. ಅಂತಹ ದ್ವಿಜವರ ಅಗಸ್ತ್ಯರಾದ ನಿಮಗೆ ನಮಸ್ಕಾರಗಳು. ಕಾಶ ಎಂಬ ಪುಷ್ಪವನ್ನು ವಿಕಸಿತಗೊಳಿಸುವಂತಹವರು, ಲಂಕಾ ಗಮನದ ಅಭಿಲಾಷಿ ಭಗವಾನ್ ರಾಮನಿಗೆ ಪರಮ ಪ್ರಿಯರು, ಜಟಾ ಕಲಾಪದಿಂದ ಸಂಪನ್ನರು, ಶಿಷ್ಯರಿಂದ ಪರಮ ಸುಶೋಭಿತರು ಆದ ವೀರವರ ಅಗಸ್ತ್ಯರೇ, ನಮ್ಮ ವಂದನೆಗಳನ್ನು ಸ್ವೀಕರಿಸಿರಿ. ಮಹಾಮುನಿಯೇ, ಎಲ್ಲ ದೇವತೆಗಳು ನಿಮ್ಮನ್ನು ಸ್ತುತಿಸುವರು. ನಿಮಗೆ ಜಯಕಾರವಿರಲಿ. ಗುಣನಿಧೆ, ತಾವು ಎಲ್ಲರಿಗಿಂತ ಶ್ರೇಷ್ಠರು, ಆದರಣೀಯರು ಆಗಿರುವಿರಿ. ಸಪತ್ನೀಕರಾದ ನಿಮಗೆ ನಮಸ್ಕಾರಗಳು. ಸ್ವಾಮಿ, ನೀವು ಪ್ರಸನ್ನರಾಗಿರಿ. ನಾವು ನಿಮಗೆ ಶರಣು ಬಂದಿರುವೆವು. ಪರಮದ್ಯುತೆ, ದುಸ್ತರ ವಿಂಧ್ಯನಿಂದಾಗಿ ನಾವು ಸಂತಪ್ತರಾಗಿ ಕ್ಲೇಶವನ್ನು ಅನುಭವಿಸುತ್ತಿರುವೆವು. ದೇವತೆಗಳು ಹೀಗೆ ಸ್ತುತಿಸಿದಾಗ ಪರಮ ಧಾರ್ಮಿಕ ದ್ವಿಜವರಿಯ ಅಗಸ್ತ್ಯರು ನಗುತ್ತಾ ಸಂತೋಷದಿಂದ ಇಂತೆಂದರು. ದೇವತೆಗಳಿರ, ನೀವು ಶ್ರೇಷ್ಠ ಪುರುಷರಾಗಿರುವಿರಿ. 3 ಲೋಕಗಳು ನಿಮ್ಮ ಶಾಸನವನ್ನು ಒಪ್ಪುವುದು. ಮಹಾನುಭಾವರಾದ ನೀವೆಲ್ಲರೂ ಲೋಕಪಾಲಕರಾಗಿರುವಿರಿ. ನಿಗ್ರಹ ಮತ್ತು ಅನುಗ್ರಹದಲ್ಲಿ ನೀವು ಪೂರ್ಣ ದಕ್ಷರಾಗಿರುವಿರಿ. ಈ ಶಕ್ರನು ಅಮರಾವತಿಯ ಒಡೆಯನು, ವಜ್ರದಂತಹ ಆಯುಧಗಳನ್ನು ಧರಿಸುವವನು, ಮರುದ್ಗಣರ ನಾಯಕನು ಆಗಿದ್ದು ಅಷ್ಟಸಿದ್ಧಿಗಳು ದ್ವಾರದಲ್ಲಿ ಸದಾ ವಿರಾಜಿಸುತ್ತಿರುವವು. ನಿರಂತರ ಹವ್ಯ ಕವ್ಯಗಳನ್ನು ಪಡೆಯುವ ವೈಶ್ವಾನರ ಕೃಷಾನು ಎಂಬ ಹೆಸರಿನಿಂದ ವಿಖ್ಯಾತನು, ಸಮಸ್ತ ದೇವತೆಗಳ ಮುಖಸ್ವರೂಪಿ ಅಗ್ನಿಗೆ ಮತ್ತು ಇಂದ್ರನಿಗೆ ಇದೆಂತಹ ದುಷ್ಕರ ಕಾರ್ಯವಾಗಿದೆ. ರಾಕ್ಷಸರ ಅಧಿಪತಿ ಪ್ರತಾಪಿ ಯಮನು ಸಮಸ್ತ ಪ್ರಾಣಿಗಳ ಕರ್ಮಗಳ ಸಾಕ್ಷಿಯು ಶಾಸಕನೂ ಆಗಿರುವನು. ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಸದಾ ವ್ಯಗ್ರನಾಗಿರುವ ಆ ಮಹಾನುಭಾವನಿಗೆ ಇದೆಂತಹ ದುಷ್ಕರ ಕಾರ್ಯವಿದೆ. ಹಾಗಿದ್ದರೂ ದೇವತೆಗಳಿರ, ನನ್ನ ಶಕ್ತಿಯಿಂದ ಸಿದ್ಧವಾಗುವಂತಹ ಯಾವುದೇ ಕಾರ್ಯವಿದ್ದರೂ ನನಗೆ ಹೇಳಿರಿ. ನಾನು ಅದನ್ನು ಪೂರ್ಣಗೊಳಿಸಲು ಖಂಡಿತವಾಗಿ ಪ್ರಯತ್ನಿಸುವೆನು. ಮುನಿವರ ಅಗಸ್ತ್ಯರ ಮಾತನ್ನು ಕೇಳಿ ಆ ಪ್ರಮುಖ ದೇವತೆಗಳಲ್ಲಿ ವಿಶ್ವಾಸ ಉಂಟಾಯಿತು. ಅವರು ಹೆದರುತ್ತಲೇ ತಮ್ಮ ಅಭಿಪ್ರಾಯವನ್ನು ಹೇಳತೊಡಗಿದರು. ಮಹರ್ಷಿಗಳೇ, ವಿಂಧ್ಯ ಪರ್ವತವು ಸೂರ್ಯನ ಮಾರ್ಗವನ್ನು ತಡೆದು ಬಿಟ್ಟಿರುವನು. ಇದರಿಂದ 3 ಲೋಕಗಳಲ್ಲಿ ಹಾಹಾಕಾರವೆದ್ದಿದೆ. ಎಲ್ಲ ಪ್ರಾಣಿಗಳು ನಿಶ್ಚೇಷ್ಟಿತರಂತಾಗಿದ್ದಾರೆ. ಮುನಿಯೇ, ನೀವು ತಮ್ಮ ತಪಸ್ಸಿನ ಪ್ರಭಾವದಿಂದ ಆ ಪರ್ವತದ ವೃದ್ಧಿಯನ್ನು ತಡೆಯುವ ಕೃಪೆ ಮಾಡಿರಿ. ಅಗಸ್ತ್ಯರೇ, ನಿಮ್ಮ ತೇಜದಿಂದಾಗಿ ಅವನು ಅವಶ್ಯವಾಗಿ ನಮ್ರನಾಗುವನು. ಇದೇ ನಮ್ಮ ಪ್ರಾರ್ಥನೆಯಾಗಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳೇ, ದೇವತೆಗಳ ಮಾತನ್ನು ಕೇಳಿ ದ್ವಿಜಶ್ರೇಷ್ಠ ಅಗಸ್ತ್ಯ ಮುನಿಗಳು ಅವರಲ್ಲಿ ಹೇಳಿದರು, ನಾನು ನಿಮ್ಮ ಈ ಕಾರ್ಯವನ್ನು ಪೂರ್ಣಗೊಳಿಸುವೆನು. ಕುಂಭಜ ಅಂದರೆ ಕುಂಭದಿಂದ ಹುಟ್ಟಿದ ಅಗಸ್ತ್ಯರು ದೇವತೆಗಳ ಕಾರ್ಯವನ್ನು ಮಾಡಲು ಸ್ವೀಕರಿಸಿದಾಗ ಅವರಿಗೆ ಅಪಾರ ಹರ್ಷವಾಯಿತು. ಮುನಿಯ ಮಾತಿನಲ್ಲಿ ವಿಶ್ವಾಸವಿರಿಸಿ ಅವರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಮುನಿ ಅಗಸ್ತ್ಯರಿಗೆ ಕಾಶಿಯನ್ನು ಬಿಟ್ಟು ಹೋಗುವುದರಲ್ಲಿ ದುಃಖವೇನೋ ಆಯಿತು. ಆದರೆ ಅವರು ಭಗವಾನ್ ವಿಶ್ವನಾಥನನ್ನು ದರ್ಶಿಸಿ ಕಾಲಭೈರವನನ್ನು ಪ್ರಾರ್ಥಿಸಿ ಶ್ರೀಸಾಕ್ಷಿ ವಿನಾಯಕನಿಗೆ ನಮಸ್ಕರಿಸಿ ಕಾಶಿಯಿಂದ ಹೊರಟರು. ಸತಿ ಲೋಪಾಮುದ್ರೆಯು ಅವರೊಂದಿಗೆ ಇದ್ದಳು. ಅವರು ತಮ್ಮ ತಪೋರೂಪಿ ವಿಮಾನವನ್ನಡರಿ ಅರ್ಧ ನಿಮಿಷದಲ್ಲಿ ಮಾರ್ಗಕ್ರಮಣ ಮಾಡಿದರು. ಮುಂದೆ ಹೋಗಿ ನೋಡಿದರು. ವಿಂಧ್ಯ ಪರ್ವತವು ಎತ್ತರವಾಗಿ ಆಕಾಶವನ್ನು ಮುಟ್ಟಿದ್ದನು. ಎದುರಿಗೆ ಮುನಿಯನ್ನು ನೋಡಿ ವಿಂಧ್ಯವು ನಡುಗಿ ಹೋದನು. ಅನಂತರ ಅವನು ತನ್ನ ಸಮಸ್ತ ಅಭಿಮಾನವನ್ನು ತ್ಯಜಿಸಿ ಮುನಿಯನ್ನು ಪ್ರಾರ್ಥಿಸಲಿಕ್ಕಾಗಿ ಅವರ ಮುಂದೆ ನೆಲಕ್ಕೆ ಬಾಗಿದನು. ಭಕ್ತಿಯಿಂದ ಭಾವಿತನಾಗಿ ಅವನು ದಂಡದಂತೆ ಭೂಮಿಯಲ್ಲಿ ಮಲಗಿ ಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಬಾಗಿದ ಶಿಖರವುಳ್ಳ ಆ ವಿಂಧ್ಯ ಮಹಾಪರ್ವತವನ್ನು ಹೀಗೆ
ವಿಂಧ್ಯ ಮಹಾಪರ್ವತನು ಹೀಗೆ ಬಿದ್ದಿರುವುದನ್ನು ನೋಡಿ ಮುನಿವರ ಅಗಸ್ತ್ಯರು ಸಂತೋಷಗೊಂಡರು. ಅವರು ಪರ್ವತಕ್ಕೆ ಹೇಳಿದರು, ವತ್ಸ, ನಾನು ಮರಳಿ ಬರುವವರೆಗೆ ನೀನು ಹೀಗೆಯೇ ಮಲಗಿರು. ಮಗು, ನಾನು ನಿನ್ನ ಶಿಖರದ ಮೇಲೆ ಹತ್ತಲು ಅಸಮರ್ಥನಾಗಿದ್ದೇನೆ. ಹೀಗೆ ನುಡಿದು ಅಗಸ್ತ್ಯರು ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟರು. ಅವರು ವಿಂಧ್ಯವನ್ನು ಹತ್ತಿ ಇಳಿದು ಭೂಮಿಗೆ ಬಂದು ದಕ್ಷಿಣಕ್ಕೆ ಹೋದರು. ದಾರಿಯಲ್ಲಿ ಅವರಿಗೆ ಶ್ರೀಶೈಲ ಪರ್ವತ ಕಂಡಿತು. ಅವರು ಅದರ ಮಲಯಾಚಲಕ್ಕೆ ಹೋಗಿ ತಮ್ಮ ಆಶ್ರಮವನ್ನು ನಿರ್ಮಿಸಿಕೊಂಡು ಎಂದೆಂದಿಗೂ ಅಲ್ಲೇ ನೆಲೆಸುವ ನಿಶ್ಚಯ ಮಾಡಿದರು. ಅದೇ ವಿಂಧ್ಯದ ಮೇಲೆ ದಯಮಾಡಿಸಿದ ದೇವಿಯನ್ನೇ ಮನುವು ಪೂಜಿಸಿದನು. ಶೌನಕರೇ, ಅದೇ ದೇವಿಯು ಜಗತ್ತಿನಲ್ಲಿ ವಿಂಧ್ಯವಾಸಿನಿ ಹೆಸರಿನಿಂದ ಪ್ರಸಿದ್ಧಳಾದಳು. ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಶತ್ರುಗಳನ್ನು ಸಂಹರಿಸುವಂತಹ ಈ ಚರಿತ್ರವು ಪರಮ ಪಾವನವಾಗಿದೆ. ಅಗಸ್ತ್ಯರು ಮತ್ತು ವಿಂಧ್ಯ ಪರ್ವತದ ಈ ಉಪಾಖ್ಯಾನದ ಪ್ರಭಾವದಿಂದ ಪಾಪಗಳು ಕಳೆದು ಹೋಗುವವು. ಭಕ್ತಿಯಿಂದ ಇದನ್ನು ಶ್ರವಣಿಸುವುದರಿಂದ ಸಕಾಮಿ ಪುರುಷರ ಎಲ್ಲ ಮನೋರಥಗಳು ಪೂರ್ಣವಾಗುವವು. ಹೀಗೆ ಸ್ವಯಂಭುವ ಮನುವು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ತನ್ನ ಮನ್ವಂತರವಿಡೀ ರಾಜ್ಯವಾಳಿದನು. ಸೌಮ್ಯನೇ, ಮನ್ವಂತರಕ್ಕೆ ಸಂಬಂಧಿಸಿದ ಈ ಉಪಾಖ್ಯಾನವನ್ನು ನಿನಗೆ ತಿಳಿಸಿದೆ. ಇದು ಭಗವತಿ ದೇವಿಯ ಪ್ರಥಮ ಚರಿತ್ರವಾಗಿದೆ. ಇನ್ನೇನು ನಿನಗೆ ತಿಳಿಸಲಿ? ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.